ಇಂದು ನಾನು ಹಳೆದೆಲೆ ಬಜ್ಜಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದು ನೋಡ್ಕೊಂಡು ಬರೋಣ ಬರ್ರಿ. ಈ ರೆಸಿಪಿ ಬಹಳ ಕ್ರಿಸ್ಪಿ ಮತ್ತು ಟೇಸ್ಟಿ ಇರ್ತದೆ ರೀ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ. ಪ್ಲಾಸ್ಟಿಕ್ ಬುಟ್ಟಿ ತೊಗೊಂಡನ್ರಿ, ಅದ್ರಾಗ ಒಂದು ಬೌಲ್ ಕಡ್ಲಿ ಹಿಟ್ಟು ಹಾಕಿದೆನು ರೀ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅಜ್ವಾನ್ ರೀ, 2 ಟೀ ಸ್ಪೂನ್ ಅಚ್ಚ ಖಾರ ಪುಡಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇದು ಎಲ್ಲ ಕಡೆ ಕೂಡುವಂಗೆ ಮಿಕ್ಸ್ ಮಾಡಿರಿ. ಸ್ವಲ್ಪ ನೀರು ಹಾಕಿ ಗಂಟು ಆಗಬಾರ್ದಂಗೆ ಕಲಿಸ್ಬೇಕ್ರಿ. ಹಿಂಗೆ ಪೇಸ್ಟ್ ಆಗ್ತೈತ್ರಿ. ಹಿಂಗಾದ್ರೆ ಹಳೆದೆಲೆಗೆ ಹಚ್ಚಕ್ಕೆ ಚಲೋ ಬರ್ತೈತ್ರಿ. ಹಳೆದೆಲೆ ಸ್ವಚ್ಛ ಹಂಗೆ ತೊಳೆದ್ರಿ, ಅದ್ರ ಹಿಂದ್ಗಡೆ ನಾರು ಇರ್ತೈತೆ, ಚಾಕುಲೆ ಕೊರ ತೆಗಿಬೇಕ್ರಿ. ಆಮೇಲೆ ಹಳೆದೆಲೆ ತೊಗೊಂಡ್ರಿ, ಅದಕ್ಕೆ ಚೆನ್ನಾಗಿ ಎಲ್ಲ ಕಡೆ ಮೆತ್ತೋಂಗೆ ಹಚ್ಚೋದ್ರಿ. ಹಚ್ಚಿದ ಪೇಸ್ಟ್ ಹೊರಗೆ ಬರಬಾರ್ದಂಗೆ ಚೆನ್ನಾಗಿ ಮಡಚ್ಬೇಕ್ರಿ. ಎಲೆಗೆ ಹಚ್ಚಿದ ಪೇಸ್ಟ್ ಹೊರಗೆ ಬರಬಾರ್ದಂಗೆ ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಸೈಜ್ದಂಗೆ ಕಟ್ ಮಾಡ್ಕೊರಿ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಬಿಟ್ಟು ಸಣ್ಣ ಉರಿ ಮೇಲಿಟ್ಟು ಕರಿಬೇಕ್ರಿ. ಕಡ್ಲೆ ಹಿಟ್ಟು ಪೇಸ್ಟ್ ಉಳಿದಿತ್ತಂದ್ರಿ, ಆ ವಡೆ ಏನು ಇರ್ತಾವಲ್ರಿ ಅದನ್ನ ಆ ಪೇಸ್ಟ್ದಾಗ ಎದ್ದಿ ಕರಿಬಹುದ್ರಿ. ಸ್ವಲ್ಪ ಸಣ್ಣ ಉರಿ ಇಟ್ಟು ಕಲರ್ ಬರ್ತನ ಕರೀರಿ. ಸಾಯಂಕಾಲ ಚಾ ಜೊತೆ ತಿನ್ನೋಕೆ ಭಾಳ ರುಚಿ ಹತ್ತಾವ್ರಿ. ನೋಡ್ರಿ ನಮ್ಮ ಬಜ್ಜಿ ಎಷ್ಟು ಗರಿ ಗರಿ ಆಗಿದಾವು. ನಿಮ್ಮನು ಬಜ್ಜಿ ಹಿಂಗಾದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಲ್ಪನಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು.